ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಭೇಟಿಯಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ. ವ್ಯಾಪಾರಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿ ಭೇಟಿ ಬಳಿಕ ಒಕ್ಕೂಟದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಂಗಸ್ವಾಮಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷರು. ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ನೀಡಬಾರದು ಅಂತ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು 3 ಸರಿ ಮನವಿಯನ್ನು ಮಾಡಿಕೊಂಡಿದ್ದೆ. ಅವರು ಸಹಿತ ಮೊನ್ನೆ ಬಿದರದಲ್ಲಿ ವಿಶ್ವಾಸವನ್ನು ನೀಡಿರ್ತಕ್ಕಂಥದ್ದು. ಇವತ್ತು ನಿನ್ನೆ ರಾತ್ರಿ ಅವರು ನನಗೆ ವರದಿಯನ್ನು ತಲುಪಿಸಿದ್ದಾರೆ. ಇವತ್ತು ಬೆಳಗ್ಗೆ ಅವ್ರು ಕರೆದಿದ್ದರು, ಅವ್ರಿಗೂ ಮನವಿಯನ್ನು ತಿರ್ಗಾ ಎಕ್ಸ್ಪೆಂಡ್ ಮಾಡಿದ್ದೀನಿ. ಇವತ್ತು 12 ಗಂಟೆಗೆ GB ಅಧಿಕಾರಿಗಳು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಕಮಿಷನರ್ಗೆ ಫೋನ್ ಮಾಡಿ ಸಂಪೂರ್ಣವಾಗಿ ಯಾರೂ ಆತಂಕ ಪಡೋದು ಬೇಡ, ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೊಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಮಾರ್ಕ್ ಹಾಕ್ಕೊಡ್ಬೇಕು. ಮತ್ತು ಮುಖ್ಯಮಂತ್ರಿಗಳು ಸಹಿತ ಒಂದೊಂದು ಏರಿಗೆ ಬರ್ತಾರೆ, ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಸಂಪೂರ್ಣವಾಗಿ ನಾನು ರಂಗಸ್ವಾಮಿಯವರೇ ನಿಮ್ಮ ಎಲ್ಲೆಲ್ಲಿ ಬೀದಿ ಬದಿ ವ್ಯಾಪಾರಿಗಳು ನಾನು ಬರ್ತೀನಿ, ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಯಾರು ಆತಂಕ ಪಡೋದು ಬೇಡಿ ರಂಗಸ್ವಾಮಿಯವರು. ಇವತ್ತು 12 ಗಂಟೆಗೆ ನಾನು ಎಲ್ಲರಿಗೂ ಅಧಿಕಾರಿಗಳಿಗೂ ತಿಳಿಸಿದ್ದೀನಿ. ಮತ್ತು ಮೀಟಿಂಗ್ ಇವತ್ತು ಇದೆ, ನೀನು ಭಾಗಿಯಾಗು. ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಯಾರೂ ಬೆಂಗಳೂರು ನಗರದಾಗಲಿ ರಾಜ್ಯದಂತಾಗಲಿ ಯಾರೇ ಬೀದಿ ಬದಿ ಆತಂಕ ಪಡೋದು ಬೇಡ. ಅದು ಒತ್ತುವರಿದಾರನ್ನ ಸುಪ್ರೀಂ ಕೋರ್ಟಲ್ಲಿ ಏನು ಒತ್ತುವರಿದಾಗಿರಲ್ಲ, ಅದು ಬೀದಿ ಬದಿ ಅನುವಾಗಿಲ್ಲ, ನಿಮಗೆಲ್ಲ ಮಾರ್ಕ್ ಮಾಡಿಕೊಡ್ತಾರೆ. ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಆ ಸ್ಥಳಕ್ಕೂ ಬರ್ತಾರೆ ಅಂತ